ಇತ್ತಿಗೆ ಬೇಳೆಯಲ್ಲಿ ನಾನು ಅವರೆಕಾಳು ಇತ್ತಿಗೆ ಬೇಳೆಯಲ್ಲಿ ಇವತ್ತೊಂದು ಮಿಕ್ಸರ್ ಮಾಡ್ತಾ ಇದ್ದೀನಿ. ಅಂದರೆ ಚೋಚು ಒಂದು ಮನೆಯಲ್ಲಿ ಮಾಡಿಟ್ರೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಅಥವಾ ಸಂಜೆ ಟೀ ಟೈಮ್ಗೆ ಅದಕ್ಕೆಲ್ಲ ಕೊಡ್ಬೋದು. ಯಾರಾದರೂ ಗೆಸ್ಟ್ ಬಂದಾಗ ಅವ್ರಿಗೆ ಕಾಫಿ ಟೀ ಜೊತೆ ಕೊಡ್ಬೋದು. ಈಗ ಸೀಸನ್ ವೈಸ್ ಅಲ್ಲ ಅವರೆಕಾಳು, ಹಾಗಾಗಿ ಈ ಸೀಸನಲ್ಲೇ ಇಂಥವನ್ನೆಲ್ಲ ಸ್ವಲ್ಪ ಮಾಡಿಕೊಂಡ್ರೆ ರುಚಿಯಾಗೂ ಇರುತ್ತೆ, ಇಷ್ಟನ್ನು ಪಡ್ತಾರೆ ಎಲ್ಲರೂ. ಹಾಗೆ ನಾನೆಲ್ಲ ಇಲ್ಲಿ ಇತ್ತಿಗೆ ಬೇಳೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಇದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ಆಮೇಲೆ ಕಡಲೆ ಬೀಜ ತೊಗೊಂಡಿದ್ದೀನಿ, ಹುರುಗಡ್ಲೆ, ಸ್ವಲ್ಪ ಕೊಬ್ಬರಿ ತೆಳುಗೆ ಕಟ್ ಮಾಡಿ ಇಟ್ಕೊಂಡಿರೋದು, ಅರಿಶಿನದ ಪುಡಿ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತೀನಿ. ಬೇಡ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಇದಿಷ್ಟೇ ಸಾಮಾನು. ಒಂದು ಅರಿಶಿನ ಮತ್ತು ಉಪ್ಪು, ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇದಿಷ್ಟೇ ಸಿಂಪಲಾಗಿ ಆಗುತ್ತೆ. ಇತ್ತಿಗೆ ಬೇಳೆ ಒಂದು ಬೇಯಬೇಕು ಚೆನ್ನಾಗಿ, ಅದೊಂದು ಸ್ವಲ್ಪ ನಿಧಾನ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಮಿಕ್ಕಿದ್ದೆಲ್ಲ ಫಾಸ್ಟಾಗಿ ಆಗುತ್ತೆ. ಒಂದು 10 ನಿಮಿಷದಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ, ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಗೆಸ್ಟ್ ಬಂದಾಗ ಮಕ್ಕಳಿಗೆ ಅವಾಗವಾಗ ಬೇಜಾರಾದಾಗೆಲ್ಲ ನಾವು ತಿಂತಾ ಇರ್ಬೋದು. ಓಕೆ, ಇದು ಇತ್ತಿಗೆ ಬೇಳೆ ನಾವು ಸ್ವಲ್ಪ ಮಾಡಿ ರೆಡಿ ಮಾಡ್ಕೋತೀವಲ್ವ, ಆವಾಗ ನಾವೇನು ಮಾಡಬೇಕು, ಒಂಚೂರು ಉಪ್ಪು, ಅರಿಶಿನ ಮತ್ತು ಚಿಲ್ಲಿ ಪೌಡರು ಎರಡೂ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಮತ್ತು ಎಲ್ಲ ಸೇರಿಸಿದ್ಮೇಲೆ ಒಂದು ಸಲ ಮಾಡ್ಕೋತೀವಿ. ಆದರೆ ಇವಾಗ ಏನು ಮಾಡಬೇಕಂದ್ರೆ, ಈಗ ಕಾಳಲ್ಲಿರೋ ಎಣ್ಣೆ ಅಂಶ ಎಲ್ಲ ಡ್ರೈ ಆಗಿಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ನಾವು ಇಟ್ಕೊಂಡಿದ್ದು ಇದ್ರ ಮೇಲೆ ಬೇಕಾಗಿರೋವಂಥ ಎಲ್ಲ ಇನ್ನು ಮಿಕ್ಕಿದ ಐಟಮ್ಸನ್ನೆಲ್ಲ ಕಡಲೆ ಬೀಜ ಅದನ್ನೆಲ್ಲ ನಾವು ಹುರಿದು ಅದ್ರ ಮೇಲೆ ಹಾಕ್ಕೊಂಡು ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಥರ ಮಾಡೋದ್ರಿಂದ ನಮಗೇನಾಗುತ್ತೆ, ಸ್ವಲ್ಪ ಕಾಳಿಗೆ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಎಲ್ಲನೂ ಮಾಡಿ ಹಾಕಿದ್ಮೇಲೂ ಒಟ್ಟಿಗೆ ಕೂಡ ನಾವು ಮಿಕ್ಸ್ ಮಾಡ್ಬೋದು. ಈ ಥರ ಒಂದ್ಸಲಿ ಮಾಡಿ ಸ್ವಲ್ಪ ಅಂದರೆ ಬೇಗ ಅದಕ್ಕೆ ಒಂಚೂರು ಉಪ್ಪು ಖಾರ ಹಿಡ್ಕೊಳ್ಳುತ್ತೆ ಬಿಸಿ ಇರುವಾಗಲೇ. ಈಗ ನಾನು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅವರೇ ಬೇಳೆ ಮಾತ್ರ ಸ್ವಲ್ಪ ಬೇಯೋದು ಲೇಟ್ ಅಷ್ಟೇ, ಏನಿಲ್ಲ. ಈಗ ಅಷ್ಟಕ್ಕೂ ನನಗೆ ಒಂದು 7-8 ನಿಮಿಷ ಅಥವಾ 10 ನಿಮಿಷದಲ್ಲಿ ನಮಗೆ ಆಗೋಯ್ತದು. ಅದು ಏನಪ್ಪ ಅಂದರೆ, ನಿಮಗೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅವರೇ ಬೇಳೆ ಅಂತ ಅಂದರೆ, ಎಲ್ಲ ತೇಲ್ಕೊಂಡು ಅದು ಸೌಂಡ್ ಬರೋದೆಲ್ಲ ಕಮ್ಮಿ ಆಗಿ ಕಾಳೆಲ್ಲ ಮೇಲ್ಗಡೆಗೆ ಬರುತ್ತೆ, ಆವಾಗ ತೆಕ್ಕೋಬೇಕು. ಅಲ್ಲಿ ತನಕ ಅದು ಎಣ್ಣೆಲಿ ಸೌಂಡ್ ಬರೋ ತನಕ ನೀವು ಕಾಳನ್ನು ಉರಿತಾನೆ ಇರಬೇಕು. ಇಲ್ಲದೇ ಇದ್ದರೆ ಹಸಿ ವಾಸನೆ ಒಳಗಡೆ ಹಾಗೇ ಇರುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಕೆಂಪಗೆ ಮಾಡಿ ಎತ್ಕೊಳ್ಳೋಣ. ಸ್ವಲ್ಪ ಇದ್ದಾಗ ನಾವು ಜಾಲದಲ್ಲೇ ಕೂಡ ಈಗ ಎಣ್ಣೆ ಒಳಗಡೆ ಇಟ್ಬಿಟ್ಟು ಕೂಡ ನಾವು ಬೇಯಿಸ್ಕೋಬೋದು, ಎತ್ತೋದಕ್ಕೆ ಕಷ್ಟ ಆಗುತ್ತೆ ಅಂತ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಈ ಥರ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಿದ್ದಾಗ ಎತ್ಬಿಡಬೇಕು, ಇಲ್ಲಾಂದರೆ ಈ ಬಿಸಿಗೆ ಇನ್ನೂ ಸ್ವಲ್ಪ ಕಲರ್ ಬಂದ್ಬಿಡುತ್ತೆ ಕಡಲೆ ಬೀಜ. ಹಾಗಾಗಿ ನಾವು ಆದಷ್ಟು
ಕಲರ್ ಕರೆಕ್ಟಾಗಿ ನೋಡ್ಕೊಂಡಿರ್ತಾರೆ, ನಿಮಗೆ ಚೆನ್ನಾಗಿರುತ್ತೆ. ಈಗ ಇದ್ರೊಳಗಡೆ ನಾನು ಕಡಲೆ ಬೀಜ ಹಾಕ್ತೀನಿ. ಇಲ್ಲ ಜಾಸ್ತಿ ಇದೆ ಕ್ವಾಂಟಿಟಿ, ಹಾಗಾಗಿ ಎಣ್ಣೆ ಒಳಗೆ ಹಾಕ್ಬಿಡ್ತೀನಿ. ಸ್ವಲ್ಪ ಸ್ವಲ್ಪ ಆದರೆ ನೀವು ಈ ಥರ ಜಾಲರಿನೇ ಎಣ್ಣೆ ಒಳಗೆ ಹಿಂಗೆ ಇಟ್ಬಿಟ್ಟು ಕೂಡ ಮಾಡ್ಕೊಳ್ಬೋದು. ಬೇಗ ಆಗೋಗುತ್ತೆ. ತುಂಬ ಎಣ್ಣೆಲಿ ಇರ್ತಿತ್ತು 2-3 ಸಲ ಎತ್ತುವಂಥ ಶ್ರಮ ಕಡಿಮೆ ಆಗುತ್ತೆ. ಅಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಎಣ್ಣೆಗೆ ಹಾಕ್ಬಿಟ್ರೆ ತೆಗಿತಾಯಿದ್ದೀನಿ ಅಷ್ಟೇ. ಎಣ್ಣೆನೂ ಅಷ್ಟೇ, ಇದು ಹುರ್ಗಡ್ಲೆನೂ ಅಷ್ಟೇ ಜಾಸ್ತಿ ಆಗೋದು ಬೇಡ. ಬಿಸಿಗೆ ಇನ್ನೂ ಕಲ್ಲರ್ ಬಂದುಬಿಡುತ್ತೆ, ಅದನ್ನು ತೆಗೆದಾಕೋಣ. ನೆಕ್ಸ್ಟ್ ಈಗ ಅವಲಕ್ಕಿ ಹಾಕೋದು. ಕೊಬ್ಬರಿನೂ ಅಷ್ಟೇ. ಈಗ ನಾನು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಇದರಲ್ಲೇ ನೋಡಿ ಹಿಂಗೆ ಹಾಕಿ ಹಿಂಗೆ ಎತ್ಕೊಂಡು ಬಿಡ್ಬೋದು ಈಸಿಯಾಗಿ ಎಣ್ಣೆ ಒಳಗಡೆ. ಸ್ವಲ್ಪ ಕೆಂಪಾಗಬೇಕು ಕೊಬ್ಬರಿ, ಆವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಸ್ವಲ್ಪ ಸೀದಂಗಿರಬೇಕು, ಅಂದರೆ ತುಂಬ ಕೆಂಪು ಬಂದಿರುತ್ತೆ ನೋಡಿ, ಆ ಥರ ಇದ್ದಾಗ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿಟ್ರೆ ಮನೇಲಿ ಮಕ್ಕಳು ಒಯ್ತಾ ಬರ್ತಾ ದೊಡ್ಡವರು ಎಲ್ಲರೂ ತಿಂತಾನೇ ಇರ್ತಾರೆ. ಅಷ್ಟು ರುಚಿ ಅನಿಸುತ್ತೆ, ತಿಂತಾಯಿದ್ರೆ ಸಾಕು ಅನಿಸೋದೇ ಇಲ್ಲ. ನೋಡಿ ಇಷ್ಟು ಕೆಂಪರಿಸ್ಕೊಂಡಿದ್ದೀನಿ ನಾನು. ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಕೆಲವರು ಇಷ್ಟಪಡೋದಿಲ್ಲ. ನೋಡಿ ಮಿಕ್ಸರು ರೆಡಿ ಆಯಿತು. ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರು, 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಬೇರೆ ಏನೂ ಹಾಕಿಲ್ಲ. ಒಂದು ಚಿಟಿಕೆ ಹಿಂಗು, 1/4 ಸ್ಪೂನಷ್ಟು ಹಿಂಗೆ ಹಾಕಿದ್ದೀನಿ. ಏಕೆಂದರೆ ಕಡಲೆ ಬೀದು ಅವರೇ ಬೇಳೆ ಕೆಲವ್ರಿಗೆ ಗ್ಯಾಸ್ ಆಗುತ್ತೆ ಅಂತಾರೆ, ಆ ಒಂದು ಉದ್ದೇಶಕ್ಕೋಸ್ಕರ. ಇಲ್ಲಾಂದರೆ ಹಿಂಗೆ ಹಾಕದಿದ್ರೂ ಚೆನ್ನಾಗಿರುತ್ತೆ, ನೋ ಪ್ರಾಬ್ಲಮ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ಬೇಗ ಒಂದು 15ರಿಂದ 20 ನಿಮಿಷದಲ್ಲಿ ಹಾಗೆ ಹೋಯ್ತು. ಟೀ ಜೊತೆಗೆ ಕೊಟ್ಬಿಟ್ರೆ ಎಷ್ಟು ಖುಷಿಯಾಗಿ ಸಂಜೆ ತಿಂತಾರೆ. ಮಕ್ಕಳಾಗಲಿ ಗಂಡ ಆಗಲಿ ಯಾರೇ ಆಗಲಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೀಗೆ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅದನ್ನ ಕಾಮೆಂಟ್ ಮಾಡಿ ಹಿಂಗೆಲ್ಲ ಹೀಗೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಅದು ಒಳ್ಳೆಯದೇ ಆಗಲಿ, ನೀವು ಬ್ಯಾಡ್ ಕಾಮೆಂಟ್ಸೇ ಆಗಲಿ, ಯಾವುದೇ ಆಗಲಿ ನನ್ನ ತಪ್ಪುಗಳನ್ನಾಗಲಿ ಸರಿ ಮಾಡ್ಕೊಳ್ಬೋದಕ್ಕಾಗುತ್ತೆ. ಹಾಗೆ ನನ್ನ ಮಿಸ್ಟೇಕುಗಳ್ನು ತಿದ್ದುಕೊಳ್ಬೋದು. ದಯವಿಟ್ಟು ನಂಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ
ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.